ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದಿಲ್ಲಿಯಲ್ಲಿ 35 ರೂಪಾಯಿಗೆ ಪ್ರತಿ ಕೆಜಿ ಈರುಳ್ಳಿ ಮಾರಾಟ. ದರ ಏರಿಕೆಗೆ ಕಡಿವಾಣ ಹಾಕಲು ಕೇಂದ್ರ ಸರ್ಕಾರ ಕ್ರಮ ತೆಗೆದುಕೊಳ್ಳಲಾಗಿದೆ. ಇನ್ನು ಮೀಸಲು ದಾಸ್ತಾನಿನ ಈರುಳ್ಳಿ ಬಿಡುಗಡೆ ಮಾಡಿದ ಸರ್ಕಾರ ಮಾರುಕಟ್ಟೆ ದರಕ್ಕಿಂತ 44% ಕಡಿಮೆ ದರಕ್ಕೆ ಮಾರಾಟವಾಗಿದೆ. ದಿಲ್ಲಿ ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿ ಈರುಳ್ಳಿ ದರ 62 ರೂಪಾಯಿ. ನಾಫೆಡ್ ಮೂಲಕ ಕಡಿಮೆ ದರಕ್ಕೆ ಈರುಳ್ಳಿ ಮಾರ್ತಾ ಇದೆ ಸರ್ಕಾರ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ರಿಟೇಲ್ ಈರುಳ್ಳಿ ಮಾರಾಟದ ಮೂಲಕ ಬೆಲೆ ನಿಯಂತ್ರಣಕ್ಕೆ ಕ್ರಮ ತೆಗೆದುಕೊಂಡಿದ್ದಾರೆ. ಕಾಂದಾ ಎಕ್ಸ್‌ಪ್ರೆಸ್ ಮೂಲಕ ದಿಲ್ಲಿಗೆ ಈರುಳ್ಳಿ ರವಾನೆಯನ್ನ ಮಾಡಲಾಗಿದೆ. ಕಾಳಸಂತೆ ಮಾರಾಟ ಮತ್ತು ಕೃತಕ ಅಭಾವ ತಪ್ಪಿಸಲು ಕೇಂದ್ರ ಕ್ರಮ ತೆಗೆದುಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದಿಲ್ಲಿಯಲ್ಲಿ 35 ರೂಪಾಯಿಗೆ ಪ್ರತಿ ಕೆಜಿಗೆ ಈರುಳ್ಳಿ ಮಾರಾಟವನ್ನ ಮಾಡ್ತಾ ಇದ್ದಾರೆ. ದರ ಏರಿಕೆಗೆ ಕಡಿವಾಣ ಹಾಕಲು ಕೇಂದ್ರ ಸರ್ಕಾರ ಕ್ರಮ ತೆಗೆದುಕೊಳ್ಳಲಾಗಿದೆ. ಇನ್ನು ಮೀಸಲು ದಾಸ್ತಾನಿನ ಈರುಳ್ಳಿ ಬಿಡುಗಡೆ ಮಾಡಿದೆ ಸರ್ಕಾರ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ 44% ಕಡಿಮೆ ದರಕ್ಕೆ ಮಾರಾಟ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ದಿಲ್ಲಿ ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿ ಈರುಳ್ಳಿ ಬೆಲೆ 62 ರೂಪಾಯಿ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ಸರ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಈಗ ದರ ಏರಿಕೆಗೆ ಕಡಿವಾಣ ಹಾಕೋದಕ್ಕೆ ಕೇಂದ್ರ ಸರ್ಕಾರ ಕೂಡ ಕ್ರಮ ತೆಗೆದುಕೊಳ್ಳಲಾಗಿದೆ. ಇನ್ನು ಪ್ರತಿ ಕೆಜಿ ಈರುಳ್ಳಿಯನ್ನ ದಿಲ್ಲಿಯಲ್ಲಿ 35 ರೂಪಾಯಿಗೆ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ಏನೊಂದು ಈರುಳ್ಳಿ ದರ ದಿನೇ ದಿನ ಏರಿಕೆ ಕಾಣ್ತಾ ಇದೆ. ಅದರಲ್ಲೂ ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ಈರುಳ್ಳಿ ದರ ಈ ಸದ್ಯ 62 ರೂಪಾಯಿಗೆ ಬಂದು ನಿಂತಿದೆ ಪ್ರತಿ ಕೆಜಿಗೆ. ಈ ಹಿಂದೆ ಏನೊಂದು ಉತ್ತರ ಪ್ರದೇಶದಲ್ಲಿ ಉತ್ತರ ಭಾರತದಲ್ಲಿ ಈರುಳ್ಳಿ ದರ ಏರಿಕೆಯಿಂದ ಸರ್ಕಾರಗಳೇ ಉರುಳಿ ಹೋದಂತ ಉದಾಹರಣೆಗಳಿದ್ದಾವೆ. ಅದರಲ್ಲೂ ದಿಲ್ಲಿ ಸರ್ಕಾರವನ್ನ ಈರುಳ್ಳಿ ಉರುಳಿಸಿದ್ದು ಭಾರಿ ಒಂದು ಕುಖ್ಯಾತಿಗೆ ಕೂಡ ಕಾರಣ ಆಗಿತ್ತು. ಈ ಕಾರಣದಿಂದಾಗಿ ಈರುಳ್ಳಿ ದರ ಏರಿಕೆಯನ್ನು ತಡೆಯೋದಕ್ಕೆ ಸರ್ಕಾರಗಳು ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತವೆ. ಇದರ ಪ್ರಯತ್ನದ ಭಾಗವಾಗಿನೇ ಇದೀಗ ದಿಲ್ಲಿನಲ್ಲಿ ನಾಫೆಡ್ನ ಮೂಲಕ ಕೇಂದ್ರ ಸರ್ಕಾರನೇ ಪ್ರತಿ ಕೆಜಿ ಈರುಳ್ಳಿನ 35 ರೂಪಾಯಿಗೆ ಮಾರಾಟ ಮಾಡಕ್ ಮುಂದಾಗಿದೆ. ಜೊತೆಗೆ ನಾಫೆಡ್ಗೆ ಮದರ್ ಡೈರಿ ಕೂಡ ಕೈ ಜೋಡಿಸಿದೆ. ತನ್ನ ಸಫಲ್ ಮಳಿಗೆಗಳಲ್ಲಿ ಈರುಳ್ಳಿನ ಕೇವಲ 35 ರೂಪಾಯಿ ಪ್ರತಿ ಕೆಜಿ ಈರುಳ್ಳಿಗೆ ಮಾರಾಟ ಮಾಡ್ತಿದೆ. ಅಂದ್ರೆ ಮಾರುಕಟ್ಟೆ ದರಕ್ಕಿಂತ 44% ಕಡಿಮೆ ದರಕ್ಕೆ ಈರುಳ್ಳಿಯನ್ನ ಸರ್ಕಾರದ ವತಿಯಿಂದ ಮಾರಾಟ ಮಾಡಲಾಗ್ತಾ ಇದೆ. ಇದಕ್ಕೋಸ್ಕರ ಏನೊಂದು ಈರುಳ್ಳಿನ ಅತಿ ಹೆಚ್ಚಾಗಿ ಬೆಳೆಯುವಂತ ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಜಿಲ್ಲೆಯಿಂದ ಏನೊಂದು ಈರುಳ್ಳಿಗಳನ್ನ ತರಿಸಿಕೊಳ್ಳಲಾಗ್ತಿದೆ ಭಾರಿ ಪ್ರಮಾಣದಲ್ಲಿ ದಿಲ್ಲಿಗೆ. ಇದಕ್ಕಾಗಿ ಕಾಂದಾ ಎಕ್ಸ್‌ಪ್ರೆಸ್ ಅಂತಾನೆ, ಅಂದ್ರೆ ಈರುಳ್ಳಿ ಎಕ್ಸ್‌ಪ್ರೆಸ್ ಅಂತಾನೆ ಒಂದು ವಿಶೇಷ ರೈಲುಗಳನ್ನ ಓಡಿಸಲಾಗ್ತಾ ಇದೆ. ಆ ರೈಲುಗಳ ಮೂಲಕ ಈರುಳ್ಳಿಯನ್ನ ರವಾನೆ ಮಾಡಲಾಗ್ತಿದೆ. ಏನು ತನ್ನಲ್ಲಿ ಬಫರ್ ಸ್ಟಾಕ್ ಏನಿರುತ್ತೆ, ಮೀಸಲು ದಾಸ್ತಾನು ಅಂತ ಏನು ಸರ್ಕಾರ ಇಟ್ಕೊಂಡಿರುತ್ತೆ, ಆ ಬಫರ್ ದಾಸ್ತಾನು ಈರುಳ್ಳಿನ ಇದೀಗ ತರಿಸಿಕೊಳ್ಳಲಾಗ್ತಾ ಇದೆ. ಒಟ್ನಲ್ಲಿ ಏನಂದ್ರೆ ಯಾವುದೇ ಕಾರಣಕ್ಕೂ ಮಾರುಕಟ್ಟೆಯಲ್ಲಿ ಈರುಳ್ಳಿಯ ದರ ಹೆಚ್ಚಳ ಆಗಬಾರದು ಅನ್ನೋದು ಸರ್ಕಾರದ ನಿಲುವಾಗಿದೆ. ಜೊತೆಗೆ ಯಾರು ಕಾಳಸಂತೆಯಲ್ಲಿ ಮಾರಾಟ ಮಾಡೋದ್ರು ಮತ್ತೆ ಅದು ಈರುಳ್ಳಿಯನ್ನು ಅಕ್ರಮವಾಗಿ ದಾಸ್ತಾನು ಮಾಡಿ ಇಟ್ಕೊಂಡು ಕೃತಕ ಅಭಾವ ಸೃಷ್ಟಿಸಕ್ಕೆ ಯಾರು ವರ್ತಕರು ಮುಂದಾಗ್ತಾರೆ ಅವ್ರ ವಿರುದ್ಧ ಕೂಡ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ. ಅಂಕಿತಾ, ಥ್ಯಾಂಕ್ ಯು ದಿಲೀಪ್ ಸರ್ ನಿಮ್ಮೆಲ್ಲ ಮಾಹಿತಿಗೆ.